ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರನಾರಾಯಣ, ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ನಿಶಂಕ ಹೋಯಿರೇ ಮನ, ನಿರ್ಭಯ ಹೋಯಿರೇ ಮನ, ಅತರ್ಕ್ಯ ಅವಧೂತ ಹೇ ಸ್ಮರ್ತಗ್ರಾಮಿ, ಅಶಕ್ಯ ಹಿ ಶಕ್ಯ ಕರ್ತೀಲ ಸ್ವಾಮಿ. ಇದರ ಅರ್ಥ ಏನು ಗೊತ್ತಾ? ಯಾವುದು ನಿಮ್ಮ ಹತ್ರ ಆಗಲ್ವೋ ಅದನ್ನು ಮಹಾರಾಜರು ಮಾಡ್ತಾರೆ. ಓಕೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ವೀಕ್ಷಕರೇ, ನಾನು ಹೇಳೋ ಹೊರಟ ವಿಚಾರ ಪೂನಾದಲ್ಲಿರ್ತಕ್ಕಂಥ ಒಬ್ಬ ಗೃಹಿಣಿ ರೂಪಾ ತೋಡೆಗಾಂವ್ ಅಂಥೇಳಿ ಇವ್ರ ಹೆಸರು. ಸೊ ರೂಪಾ ಇವರ ನಾಮಧೇಯ. ಇವರೊಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾಯಿದ್ದೀನಿ ನಾನು. ರೂಪಾ ಅವರು ತಂದೆ ತಾಯಿ ಮನೆಯಿಂದಾನೇ ಸ್ವಾಮಿ ಮಹಾರಾಜರ ಸೇವೆಯಲ್ಲಿರ್ತಾರೆ. ಮದುವೆ ಆಗುತ್ತೆ, ಸುಖವಾದ ಸಂಸಾರ, ಅತ್ತೆ ಮಾವ, ಸೊ ಮೈದ್ನ, ತುಂಬ ಚೆನ್ನಾಗಿರುತ್ತೆ ಜೀವನ. ಆದರೆ ಮಕ್ಕಳಿರಲ್ಲ. ದೊಡ್ಡ ಕೊರಗು. ಎಲ್ಲ ಮದುವೆ ಆಗಿರ್ತಕ್ಕಂಥ ಹೆಣ್ಣಿಗೆ ತುಂಬ ಅಂದರೆ ತುಂಬಾ ದೊಡ್ಡ ಕೊರಗಿನ ವಿಚಾರ ಮಕ್ಕಳಿಲ್ಲದೆ ಇರೋದು. ಇವರು ಆ ಮನೆಯಿಂದ ಅಪಾರ್ಟ್ಮೆಂಟಿಂದ ಹೊರಗಡೆ ಹೋದಾಗ ಆ ಚಿಕ್ಕ ಚಿಕ್ಕ ಮಕ್ಕಳು ಆಡ್ತಾ ಇರ್ತವೆ. ಅವುಗಳನ್ನು ನೋಡಿದಾಗ ನನ್ನ ಮಡಲ್ ಯಾವಾಗ ಈ ಥರ ಆಗುತ್ತೆ, ನಾನು ಯಾವಾಗ ತಾಯಿ ಆಗ್ತೀನಿ, ನಾನು ಯಾವಾಗ ಮಗುನ ಆಡಿಸ್ತೀನಿ ಅನ್ನೋ ಕೊರಗು. ಹೀಗಿರೋ ಒಂದು ಸಿಚುವೇಷನಲ್ಲಿ ಎಂಥ ಸೇವೆ ಮಾಡಿದ್ರು ಇವರಿಗೆ ಮಕ್ಕಳಾಗಲ್ಲ. ಹಾಸ್ಪಿಟ್ಲಿಗೆ ಹೋಗಿ 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 ಸಾಕಾಗಿ ಹೋಗ್ಬಿಡುತ್ತೆ. ಸೊ ಕೊನೆಗೆ ನನ್ನ ಹಣೆಬರಹನೇ ಇಷ್ಟು, ನನ್ನ ಮಕ್ಕಳೇ ಆಗಲ್ಲ ಅಂಥೇಳಿ ಡಿಸೈಡ್ ಮಾಡಿ ತುಂಬ ನೋವಲ್ಲಿರ್ತಾರೆ. ಏನೋ ಮಹಾರಾಜರ ಒಂದು ಅದ್ಭುತನೋ ಗೊತ್ತಾಗಲ್ಲ. ಹತ್ತಿರದಲ್ಲಿ ಒಂದು ಸ್ವಾಮಿ ದೇವಸ್ಥಾನ ಇರುತ್ತೆ. ಹೋಗ್ತಾರೆ, ಕೂತ್ಕೋತಾರೆ. ಅಲ್ಲಿರೋ ಅರ್ಚಕರಿಗೆ ತಮ್ಮ ನೋವನ್ನು ಹಂಚ್ಕೋತಾರೆ. ಹಂಚ್ಕೊಳ್ಳೋ ಮುಖಾಂತರ ಹಂಚ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಮಹಾರಾಜರ ಹತ್ರ ಸೆರಗೊಡ್ಡಿ ಬೇಡ್ಕೊತಾರೆ. ಮಹಾರಾಜರೇ, ಒಂದು ದಾರಿ ತೋರಿಸಿ ನನಗೆ. ನಾನು ಏನು ಹೇಳ್ತೀನಿ ಅಂದರೆ ವೀಕ್ಷಕರೇ, ಆ ಬಂಜೆತನದ ನೋವಿದೆಯಲ್ಲ, ಅದು 7 ಜನ್ಮಕ್ಕೂ ಆ ನರಕ ಬೇಡ. ಭಿಕ್ಷೆ ಬೇಡಿರಲಿ ಬೇಕಾದ್ರೆ ಆ ತಾಯಿ, ಒಂದು ಮಗು ತೊಟ್ಲಲ್ಲಿರಬೇಕು, ತೊಡೆ ಮೇಲಿರಬೇಕು. ಸೊ ಆ ಅರ್ಚಕರು ಒಂದು ಮಾತು ಹೇಳ್ತಾರೆ ಅವಳಿಗೆ, ರೂಪಾ ಅವರಿಗೆ, ನೀನೇನೂ ಮಾಡಬೇಡಮ್ಮ, ಒಂದು ತಂಬಿಗೆ ತಗೊಂಡು ತಂಬಿಗೆಯಲ್ಲಿ ನೀರು ಹಾಕಿ ಅದ್ರ ಪಕ್ಕದಲ್ಲಿ ಒಂದು ಅಗರಬತ್ತಿ ಇಟ್ಟು 21 ಸಾರಿ ತಾರಕ ಮಂತ್ರ ಹೇಳು. ಆ ಅಗರಬತ್ತಿ ಪೌಡ್ರನ್ನ ನಿನ್ನ ಗಂಡನ ಹಣೆಗಿಡು. ಆ ಅಗರಬತ್ತಿ ಪೌಡ್ರ್ ಅವರು ಹಚ್ಕೊಳ್ಳಿ. ಆ ತೀರ್ಥನ ಅಗರಬತ್ತಿ ಪೌಡ್ರು ಆ ಒಂದು ತಂಬಿಗೆಗೆ ಹಾಕ್ಕೊಂಡು ಅದನ್ನು ನೀನು ಸ್ವೀಕಾರ ಮಾಡು ಅಂಥೇಳಿ ಅರ್ಚಕರು ಹೇಳ್ತಾರೆ. ರೂಪಾ ಅವರು ಇದನ್ನು ಅರ್ಚಕರು ಹೇಳಿಲ್ಲ, ಸಾಕ್ಷಾತ್ ದತ್ತಾತ್ರೇಯ ಅವತಾರಿ ಶ್ರೀ ಸ್ವಾಮಿ ಸಮರ್ಥರೇ ನನಗಿದನ್ನು ದಾರಿ ತೋರಿಸಿದ್ದಾರೆ ಅಂಥೇಳಿ ಅದನ್ನು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಗುರುವಾರದ ದಿವಸ ಸಂಕಲ್ಪಯುಕ್ತ ಸೇವೆ ಮಾಡಿ ಪ್ರಾರಂಭ ಮಾಡ್ತಾರೆ. ಸುಮ್ಮನೆ ಯಾವ ಸೇವೆನೂ ಸುಮ್ಮನೆ ಮಾಡಬಾರ್ದು ವೀಕ್ಷಕರೇ. ಸಂಕಲ್ಪ ಮಾಡಿಕೊಂಡು ಸೇವೆ ಮಾಡಬೇಕು.
ಕನ್ಫ್ಯೂಸ್ ಆಯಿತಾ, ನನ್ನ ನಂಬರಿಗೆ ಫೋನ್ ಮಾಡಿ. ನಾನು ಖಂಡಿತವಾಗಿ ಯಥಾಶಕ್ತಿ ನಾನು ಏನು ಹೇಳಬೇಕೋ ಹೇಳ್ತೀನಿ ನಿಮಗೆ. ಓಕೆ. ಸೊ ಇವರು 21 ಸಾರಿ ತಾರಕ ಮಂತ್ರ ಹೇಳಿ ಅವ್ರು ಹೆಂಗೆ ಹೇಳ್ತಾರೋ ಆ ಥರ ತೀರ್ಥ ಸೇವನೆ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ದಿವಸ ಸಂಕಲ್ಪ ಮಾಡಿರ್ತಾರೆ? 48 ದಿನದ ಸಂಕಲ್ಪ ಮಾಡಿರ್ತಾರೆ. ಗುರುವಾರ ಸ್ಟಾರ್ಟ್ ಆಗುತ್ತೆ. ಪ್ರತಿ ದಿವಸ ಹೇಳ್ತಾ 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 ಕೊನೆಗೆ ನೋಡಿ 48 ದಿವಸ ಮುಗಿದೋಗ್ಬಿಡುತ್ತೆ. ಆದರೂ ಇವ್ರು ಕನ್ಸೀವ್ ಆಗಿರಲ್ಲ. 52ನೇ ದಿವಸಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಇವರು. ಸೇವೆ ಮುಗಿಸಿದ ಮೇಲೆ ಹೋಗಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿದ್ರೆ ಕನ್ಸೀವ್. ಏನು ಹೇಳ್ತೀರ ಇದಕ್ಕೆ? ಕಾಕತಾಳೀಯನ, ಪರೀಕ್ಷೆನ, ಸ್ವಾಮಿಯ ಕೃಪಾಶೀರ್ವಾದನ? ಅವರು ಕಣ್ಣಲ್ಲಿ ನೀರು ತೆಗೆದು ಆ ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೋತಾರೆ. ಸಂತೋಷನ ಈ ಥರ ನಡೀತು ಜೀವನದಲ್ಲಿ. ತುಂಬ ಅದ್ಭುತ. ಕೊನೆಗೆ ಇನ್ನೊಂದು ಗ್ರೇಟ್ ಮಿರಾಕಲ್ ಅಂದರೆ ಇವ್ರ ಡಿಲಿವರಿ ಗುರುವಾರದ ದಿವಸನೇ ಆಗುತ್ತೆ. ಅದಕ್ಕೆ ಸ್ವಾಮಿ ಸಮರ್ಥ ಅನ್ನೋ ಹೆಸರಿಡಲ್ಲ ಅವರು, ಬರೀ ಸಮರ್ಥ ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಮಗನ ಕರೆದಾಗ ಒಂದು ಸಾರಿ ತಮ್ಮ ತಂದೆ ಹೆಸರು ಹೇಳ್ದಂಗೆ ಆಗುತ್ತೆ. ಸ್ವಾಮಿ ಸಮರ್ಥರು ತಂದೆಗೆ ಸಮಾನರು. ಮಕ್ಕಳಿಗೆ ಏನು ಬೇಕು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಅದನ್ನು ಅವ್ರು ನಿಮ್ಗೆ ಕೊಟ್ಟೇ ಕೊಡ್ತಾರೆ. ಅವನ ತಾಳ್ಮೆ ಇಟ್ಕೊಂಡು ಆ ಹೆಣ್ಮಗಳು ಸೇವೆ ಮಾಡಿ 52ನೇ ದಿವಸಕ್ಕೆ ಕನ್ಸೀವ್ ಆಗಿ ಮುಂದೆ 9 ತಿಂಗಳಿಗೆ ಮಗುವಾಗಿ ಕೈಗೆ ಬರುತ್ತೆ. ನಾಮಕರಣನ ಅಕ್ಕಲಕೋಟೆಯಲ್ಲಿ ಇಟ್ಕೋತಾರೆ. ತುಂಬ ಅದ್ಭುತವಾಗಿರುತ್ತೆ ಆ ಒಂದು ಕಾರ್ಯಕ್ರಮ. ನೋಡೋದ್ರಲ್ಲ ವೀಕ್ಷಕರೇ, ನಂಬಿರೋ ಮಹಾರಾಜರು ಎಂದೂ ಬರಿಗೈಯಿಂದ ಕಳಿಸಲ್ಲ. ನಂಬಿಕೆ, ವಿಶ್ವಾಸ ಇಟ್ಟು ಸೇವೆ ಮಾಡಿ, ಸಾಧ್ಯ ಆದರೆ ಈ ವಿಡಿಯೋ ಆಡಿಯೋನ ಬೇರೆದವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಆ ಪುಣ್ಯ ಸಿಗಲಿ, ಅದರ ಜೊತೆ ಆ ಪುಣ್ಯ ನಿಮಗೂ ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ.